ಸೊ ಹೈ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ ಅಂದ್ಕೊಳ್ತೀನಿ. ಬಹಳ ಒಂದು ಮುಖ್ಯವಾಗಿರುವಂತಹ ಒಂದು ಅಪ್ಡೇಟ್ ಅನ್ನ ಇಲ್ಲಿ ಒಂದು ಶೇರ್ ಅನ್ನ ಮಾಡ್ತಾ ಇದ್ದೀನಿ. ಯಾರಿಗೆ ಅಂದ್ರೆ, ಕೇವಲ ನಾವು SLC ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದೀವಿ. 2025 ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಭಾರತದ ಅಂಚೆ ಇಲಾಖೆಯ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿ ಅಥವಾ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ಗೋಸ್ಕರ ಯಾರೆಲ್ಲ ಒಂದು ವೈಟ್ ಅನ್ನ ಮಾಡ್ತಿದ್ದೀರಿ, ಮುಖ್ಯವಾಗಿರುವಂತಹ ಒಂದು ಅಪ್ಡೇಟ್ ಅನ್ನ ಇವತ್ತು ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಬಹಳ ಒಂದು ಮುಖ್ಯವಾಗಿ ಇಲ್ಲಿ IT 2.0 ಸೊಲ್ಯೂಷನ್ ಎನ್ನುವಂತಹ ಒಂದು ಹೊಸದಾಗಿರುವಂತಹ ಒಂದು ಪ್ರೋಸೆಸ್ ಅನ್ನ ಇಲ್ಲಿ ಒಂದು ಸ್ಟಾರ್ಟ್ ಅನ್ನ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಈ ಒಂದು IT 2.0 ಸೊಲ್ಯೂಷನ್ ಏನಿದೆ, ಈ ಒಂದು ಹೊಸದಾಗಿರುವಂತಹ ಒಂದು ಪ್ರೋಸೆಸ್, ಇದು ಏನಾದ್ರೂ ಈ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ಗೆ ಅಥವಾ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗೆ ಏನಾದ್ರೂ ಒಂದು ಎಫೆಕ್ಟ್ ಬೀಳುತ್ತಾ? ಈ ಒಂದು IT 2.0 ಸೊಲ್ಯೂಷನ್ ಇದರ ಒಂದು ಅರ್ಥ ಏನಾಗಿರುತ್ತೆ, ಇದರ ಒಂದು ಹೊಸದಾಗಿರುವಂತಹ ಒಂದು ಪ್ರೋಸೆಸ್ ಅಥವಾ ಒಂದು ಹೊಸದಾಗಿರುವಂತಹ ಒಂದು ಬದಲಾವಣೆ ಏನೆಲ್ಲ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಆಗ್ತಾರೆ ಎಂಬುದರ ಬಗ್ಗೆ ಇಲ್ಲಿ ಒಂದು ಇನ್ಫಾರ್ಮೇಶನ್ ನ ಶೇರ್ ಅನ್ನ ಮಾಡ್ಬಿಡ್ತೀನಿ. ಒಟ್ಟಾರೆ 2025 ಒಂದು ಸೆಕೆಂಡ್ ನೋಟಿಫಿಕೇಶನ್ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ ಮತ್ತು ಎಷ್ಟು ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ ಎಂಬುದರ ಬಗ್ಗೆ ಇಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಬ್ರೀಫ್ ಆಗಿರುವಂತಹ ಒಂದು ಮಾಹಿತಿಯನ್ನ ಇಲ್ಲಿ ಒಂದು ಶೇರ್ ಅನ್ನ ಮಾಡ್ಬಿಡ್ತೀನಿ. ನಮ್ಮ ಒಂದು ಕರ್ನಾಟಕದಿಂದ ಈ ಒಂದು ವೇಕೆನ್ಸಿಗೆ ವೈಟ್ ಮಾಡ್ತಿರುವಂತಹ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಏನಿದ್ದಾರೆ, ಆದಷ್ಟು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ ಈ ಒಂದು ಹೊಸದಾಗಿರುವಂತಹ ಒಂದು ಬದಲಾವಣೆಯನ್ನ ತಾವು ಆದಷ್ಟು ಬೇಗ ತಾವು ಕ್ಲಾರಿಫೈ ಅನ್ನ ಮಾಡಿಕೊಂಡು ಆದಷ್ಟು ತಾವು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ರೆಡಿಯಾಗಿ. ಸ್ನೇಹಿತರೆ, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ತಮಗೆ ಒಂದು ಈಸಿಯಾಗಿ ಅರ್ಥ ಮಾಡಿಸ್ಕೊಳ್ಳಕ್ಕೆ ಇಲ್ಲಿ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು PDF ಅನ್ನ ಇಲ್ಲಿ ನಾನು ಓಪನ್ ಅನ್ನ ಮಾಡ್ಕೊಂಡಿದ್ದೀನಿ. ಓಕೆನಾ? ಇಲ್ಲಿ GDS ನ್ಯೂ ವೇಕೆನ್ಸಿ 2025 ನೋಟಿಫಿಕೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ ಆಲ್ರೆಡಿ ಒಂದು ನೋಟಿಫಿಕೇಶನ್ ನ ಏನೋ ಒಂದು ರಿಲೀಸ್ ಅನ್ನ ಮಾಡ್ಬಿಟ್ಟಿದ್ದಾರೆ. ಈಗ ಒಂದು ಸೆಕೆಂಡ್ ಒಂದು ನೋಟಿಫಿಕೇಶನ್, ಒಂದು ಸೆಕೆಂಡ್ ನ ಒಂದು ವೇಕೆನ್ಸಿಗಳಿಗೋಸ್ಕರ ವೈಟ್ ಅನ್ನ ಮಾಡ್ತಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಬಹಳ ಒಂದು ಕೇರ್ಫುಲ್ ಆಗಿ ತಾವು ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು. ಆಲ್ರೆಡಿ ತಾವೇನಾದ್ರೂ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಏನೋ ಒಂದು ಕೆಲಸವನ್ನ ಮಾಡ್ತಿದ್ರೆ, ಆಸ್ ಎ BPM ಆಗಿರ್ಬೋದು, ABPM ಆಗಿರ್ಬೋದು, ಡಾಕ್ ಸೇವಕ್ ಆಗಿರ್ಬೋದು, MTS ಆಗಿರ್ಬೋದು, ಪೋಸ್ಟ್ ಮ್ಯಾನ್ ಆಗಿರ್ಬೋದು, ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಅದು ಯಾವುದೇ ಒಂದು ಪೋಸ್ಟ್ ಅಲ್ಲಿ ಸಹ ತಾವೇನಾದ್ರೂ ಒಂದು ಕೆಲಸ ಅನ್ನ ಮಾಡ್ತಿದ್ರೆ ಈ ಒಂದು ಹೊಸದಾಗಿರುವಂತಹ ಒಂದು ಪ್ರೋಸೆಸ್ ಅಥವಾ ಒಂದು ಬದಲಾವಣೆಯ ಬಗ್ಗೆ ತಾವು ಇಲ್ಲಿ ಒಂದು ತಿಳ್ಕೊಳ್ಳೋದು ಅತಿ ಅವಶ್ಯಕತೆ ಆಗಿರುವಂತಹ ಒಂದು ಮಾಹಿತಿ ಆಗಿರುತ್ತೆ. ಈಗ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ಒಂದು ನೋಟಿಫಿಕೇಶನ್ ಡೇಟ್ ಬಗ್ಗೆ ಮಾತಾಡೋಕೆ ಹೋದ್ರೆ ಪ್ರತಿಯೊಬ್ಬರಿಗೂ ಒಂದು ಗೊತ್ತಿರುವಂತದ್ದು ಏನಂದ್ರೆ, ಪ್ರತಿ ಒಂದು ವರ್ಷ 2 ರಿಂದ 3 ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತೀವಿ ಅಂತ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದಾನೇ ಏನು ಒಂದು ಗ್ರೀನ್ ಸಿಗ್ನಲ್ ಅನ್ನೋದು ಇಲ್ಲಿ ಒಂದು ಕೊಡ್ಬಿಟ್ಟಿದ್ದಾರೆ. ಓಕೆನಾ? ತಾವು ಪ್ರತಿ ಒಂದು ವರ್ಷದ ಒಂದು ಡೇಟಾ ಅನ್ನ ತಗೊಳ್ಳಿ. ಕೆಲವೊಂದು ವರ್ಷದಲ್ಲಿ ಏನೋ ಒಂದು 3 ವೇಕೆನ್ಸಿ ಅಥವಾ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ದಾರೆ. ಕೆಲವೊಂದು ವರ್ಷದಲ್ಲಿ 2 ನೋಟಿಫಿಕೇಶನ್, ಇನ್ನು ಕೆಲವೊಂದು ವರ್ಷದಲ್ಲಿ ಕೇವಲ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ಬಟ್ ಈ ಒಂದು ವರ್ಷ 2 ರಿಂದ 3 ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ಈಗ ಫಸ್ಟ್ ಮಾತಾಡಕ್ ಹೋದ್ರೆ ಇಲ್ಲಿ ಆಲ್ರೆಡಿ ಒಂದು ಜನವರಿ ತಿಂಗಳಲ್ಲಿ ಇಲ್ಲಿ ಒಂದು ನೋಟಿಫಿಕೇಶನ್ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ನಂತರ ಸೆಕೆಂಡ್ ಒಂದು ನೋಟಿಫಿಕೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು ಜುಲೈ ತಿಂಗಳಲ್ಲಿ ರಿಲೀಸ್ ಅನ್ನ ಮಾಡಬಹುದಾ? ಈ ಒಂದು ಜನವರಿ ತಿಂಗಳಲ್ಲಿ ಏನು ಆಲ್ಮೋಸ್ಟ್ 21,413 ಒಂದು ವೇಕೆನ್ಸಿಗಳನ್ನು ರಿಲೀಸ್ ಅನ್ನ ಮಾಡಿದ್ದಾರೆ. ಅದರ ಒಂದು ಏನೋ ಒಂದು ರಿಸಲ್ಟ್ಸ್ ಬರೋದು ಇನ್ನೂ ಒಂದು ಪೆಂಡಿಂಗ್ ಇದೆ. ಆದಷ್ಟು ಬೇಗ ಅದರ ಬಗ್ಗೆ ಏನೋ ಒಂದು ರಿಲೀಸ್ ಅನ್ನ ಮಾಡಿಬಿಡ್ತಾರೆ. ಅದರ ಬಗ್ಗೆ ತಾವು ತಲೆ ಕೆಡಿಸ್ಕೋಬೇಡಿ. ಈ ಒಂದು ಸೆಕೆಂಡ್ ನೋಟಿಫಿಕೇಶನ್ ಏನಿದೆ, ಇದು ಇದೇ ಒಂದು ವರ್ಷ ಒಂದು ಜುಲೈ ತಿಂಗಳಲ್ಲಿ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡ್ತಾರ ಅಂದ್ರೆ ಇದರ ಬಗ್ಗೆ ಒಂದು ಕ್ಲಾರಿಟಿ ಕೊಡಕ್ ಹೋದ್ರೆ ಇಲ್ಲಿ ನೋಟಿಫಿಕೇಶನ್ ಏನಿದೆ, ಸೆಕೆಂಡ್ ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡೋದು ಸ್ವಲ್ಪ ಒಂದು ತಡ ಆಗ್ಬೋದು, ಡಿಲೇ ಅನ್ನ ಮಾಡಬಹುದು. ಇದಕ್ಕೆ ಒಂದು ಕಾರಣ ಏನಂದ್ರೆ, ಈ ಒಂದು IT 2.0 ಸೊಲ್ಯೂಷನ್ ಎನ್ನುವಂತಹ ಒಂದು ಹೊಸದಾಗಿರುವಂತಹ ಒಂದು ಪ್ರೋಸೆಸ್ ಅನ್ನೋದು ಇಲ್ಲಿ ಒಂದು ಮಾಡಕ್ಕೆ ಹೋಗ್ತಿದ್ದಾರೆ. ಆಲ್ರೆಡಿ ಈ ಒಂದು IT 2.0 ಸೊಲ್ಯೂಷನ್ ಏನಿದೆ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲಿ ಒಂದು ರೋಲ್ ಔಟ್ ಅನ್ನೋದು ಇಲ್ಲಿ ಒಂದು ಮಾಡಿಬಿಟ್ಟಿದ್ದಾರೆ. ಈ ಒಂದು IT 2.0 ಸೊಲ್ಯೂಷನ್ ಇದರ ಒಂದು ಅರ್ಥ ಏನಂದ್ರೆ, ಇಲ್ಲಿ ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಪ್ರತಿ ಒಂದು ಸಿಸ್ಟಮ್ ಅನ್ನ ಇಲ್ಲಿ ಒಂದು ಅಪ್ಡೇಟ್ ಅನ್ನ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಒಂದು ಅಪ್ಗ್ರೇಡ್ ಅನ್ನೋದು ಮಾಡಿಬಿಟ್ಟಿದ್ದಾರೆ ಈ ಒಂದು 2.0 ಸೊಲ್ಯೂಷನ್ ಇಂದ. ಓಕೆನಾ? ಸೊ ಏನೋ ಒಂದು ಪ್ರೀವಿಯಸ್ ನಲ್ಲಿ ತಾವೇನಾದ್ರು ಆಲ್ರೆಡಿ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ವರ್ಕ್ ಅನ್ನ ಮಾಡ್ತಿದ್ರೆ, ಏನೋ ಒಂದು ಸಣ್ಣದಾಗಿರುವಂತಹ ಒಂದು ಪ್ರೋಸೆಸ್ ಅಲ್ಲಿ ತಾವೇನೋ ಒಂದು ಕೆಲಸ ಅನ್ನ ಮಾಡ್ತಿದ್ರೆ, ತಮಗೆ ಒಂದು ಮೊಬೈಲ್ ಫೋನ್ ಮುಖಾಂತರ, ಒಂದು ಲ್ಯಾಪ್ಟಾಪ್ ಮುಖಾಂತರ ಈ ರೀತಿಯಾಗಿರುವಂತಹ ಒಂದು ಸಣ್ಣ ಪುಟ್ಟ ಒಂದು ಸರ್ವಿಸಸ್ ಅನ್ನ ಕೊಟ್ಟು ತಾವೇನೋ ಒಂದು ಕೆಲಸ ಅನ್ನ ಮಾಡ್ತಿದ್ರಿ. ಈಗ ಹೊಸದಾಗಿರುವಂತಹ ಒಂದು ಪ್ರೋಸೆಸ್ ಅನ್ನ ಇಲ್ಲಿ ಒಂದು ಸ್ಟಾರ್ಟ್ ಅನ್ನ ಆಲ್ರೆಡಿ ಇಲ್ಲಿ ಒಂದು
ಒಂದು ರೋಲ್ಔಟ್ ಅನ್ನೋದು ಇಲ್ಲಿ ಒಂದು ಮಾಡಿಬಿಟ್ಟಿದ್ದಾರೆ. ಇದರಿಂದ ನೋಟಿಫಿಕೇಶನ್ ಏನಿದೆ ಸೆಕೆಂಡ್ ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡೋದು ಇಲ್ಲಿ ಒಂದು ತಡ ಆಗುತ್ತೆ. ಕಾರಣ ಏನಂದ್ರೆ ಈ ಒಂದು ಹೊಸದಾಗಿರುವಂತಹ ಒಂದು ಪ್ರೋಸೆಸ್ ನ ಒಂದು ಟ್ರೈನಿಂಗ್ ಅನ್ನ ಏನು ಒಂದು ಟ್ರೈನಿಂಗ್ ಪೀರಿಯಡ್ ಅನ್ನೋದು ಈಗ ಒಂದು ಸದ್ಯಕ್ಕೆ ನಡೀತಾ ಇದೆ. ಡಿಪಾರ್ಟ್ಮೆಂಟ್ ಅಲ್ಲಿ ಇಷ್ಟೇ ದಿನದ ಒಂದು ಒಳಗಡೆ ಏನೋ ಒಂದು ಟ್ರೈನಿಂಗ್ ಪೀರಿಯಡ್ ಅನ್ನ ನಾವು ಕಂಪ್ಲೀಟ್ ಅನ್ನ ಮಾಡ್ತೀವಿ ಅಂತ ಇಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿಲ್ಲ. ಓಕೆನಾ, ಅವರು ಒಂದು 15 ದಿನ ಆದ್ರೂ ತಗೋಬಹುದು, 1 ತಿಂಗಳಾದ್ರೂ ತಗೋಬಹುದು, 2 ತಿಂಗಳ ಆದ್ರೂ ಇಲ್ಲಿ ಒಂದು ಟ್ರೈನಿಂಗ್ ಪೀರಿಯಡ್ ಅನ್ನ ತಗೋಬಹುದು. ಓಕೆನಾ, ಇದರ ಬಗ್ಗೆ ಒಂದು ಎಕ್ಸಾಕ್ಟ್ ಆಗಿ ಇಷ್ಟೇ ಒಂದು ದಿನ ಇದೇ ಒಂದು ಡೇಟ್ ನ ಒಂದು ಒಳಗಡೆ ನಾವು ಕಂಪ್ಲೀಟ್ ಅನ್ನ ಮಾಡ್ತೀವಿ ಅಂತ ಹೇಳಿಲ್ಲ. ಸೊ ಆ ಒಂದು ರೀಸನ್ ಇಂದ ಏನ್ ಮಾಡಿದ್ದಾರೆ ಅಂದ್ರೆ ಇದೇ ಒಂದು ವರ್ಷ ಜುಲೈ ತಿಂಗಳಲ್ಲಿ ರಿಲೀಸ್ ಮಾಡುವಂತಹ ಒಂದು ನೋಟಿಫಿಕೇಶನ್ ಏನಿದೆ ಇಲ್ಲಿ ಒಂದು ತಡ ಆಗಿ ಜುಲೈ ಆಗಸ್ಟ್ ತಿಂಗಳಲ್ಲಿ ಒಂದು ರಿಲೀಸ್ ಅನ್ನ ಮಾಡಬಹುದು. ಸಪೋಸ್ ಏನಾದ್ರೂ ಒಂದು 10-15 ದಿನದ ಒಳಗಡೆ ಏನಾದ್ರೂ ಆ ಒಂದು ಟ್ರೈನಿಂಗ್ ಪೀರಿಯಡ್ ಅನ್ನ ಏನೋ ಒಂದು ಕಂಪ್ಲೀಟ್ ಅನ್ನ ಮಾಡಿಬಿಟ್ರೆ ಒಂದು ಜೂನ್ ತಿಂಗಳಲ್ಲೇ ತಾವು ಸೆಕೆಂಡ್ ನೋಟಿಫಿಕೇಶನ್ ತಾವು ಇಲ್ಲಿ ಆರಾಮ್ಸೆ ತಾವು ಪಡ್ಕೋಬಹುದು. ಒಂದು IT 2.0 ಸೊಲ್ಯೂಷನ್ ನ ಒಂದು ಹೊಸದಾಗಿರುವಂತಹ ಒಂದು ಪ್ರೋಸೆಸ್ ನ ಒಂದು ಸ್ಟಾರ್ಟ್ ಮಾಡಿರುವ ಒಂದು ರೀಸನ್ ಇಂದಾಗಿ ಯಾರೆಲ್ಲ ಒಂದು ಆನ್ಲೈನ್ ಟ್ರಾನ್ಸ್ಫರ್ ಗೆ ಒಂದು ರಿಕ್ವೆಸ್ಟ್ ಅನ್ನ ಹಾಕಿದ್ರಿ ಸದ್ಯಕ್ಕೆ ಆ ಒಂದು ಆನ್ಲೈನ್ ಟ್ರಾನ್ಸ್ಫರ್ ಅನ್ನೋದು ಕೂಡ ಇಲ್ಲಿ ಒಂದು ಸ್ಟಾಪ್ ಅನ್ನೋದು ಇಲ್ಲಿ ಒಂದು ಮಾಡಿಬಿಟ್ಟಿದ್ದಾರೆ. 2025 ಯಾರೆಲ್ಲ ಒಂದು ಟ್ರಾನ್ಸ್ಫರ್ ಗೆ ಒಂದು ಅಪ್ಲೈ ಅನ್ನ ಮಾಡಿರ್ತೀರಿ ಸದ್ಯಕ್ಕೆ ಅವರಿಗೆ ಯಾವುದೇ ರೀತಿಯಂತಹ ಒಂದು ಟ್ರಾನ್ಸ್ಫರ್ ನ ಒಂದು ಫೆಸಿಲಿಟೀಸ್ ಅನ್ನ ಇಲ್ಲಿ ಒಂದು ಕೊಟ್ಟಿಲ್ಲ, ಸ್ಟಾಪ್ ಅನ್ನ ಮಾಡಿಬಿಟ್ಟಿದ್ದಾರೆ. ಓಕೆನಾ, ಪ್ರತಿ ಒಂದು ವರ್ಷ 3 ಸಲ ಒಂದು ಟ್ರಾನ್ಸ್ಫರ್ ಗೆ ಒಂದು ಅವಕಾಶವನ್ನು ಕೊಡ್ತಿದ್ರಿ, 4 ತಿಂಗಳಿಗೆ ಒಂದು ಸಲ. ಓಕೆನಾ, ಈಗ ಏನ್ ಮಾಡಿದ್ದಾರೆ ಅಂದ್ರೆ ಇದನ್ನ ಒಂದು ಕ್ಯಾನ್ಸಲ್ ಅನ್ನ ಮಾಡಿ ಪ್ರತಿ ಒಂದು ವರ್ಷ 2 ಟೈಮ್ ನ ಒಂದು ಟ್ರಾನ್ಸ್ಫರ್ ನ ಒಂದು ಫೆಸಿಲಿಟೀಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ 6 ತಿಂಗಳಿಗೊಮ್ಮೆ ಒಂದು ಟ್ರಾನ್ಸ್ಫರ್ ನ ಒಂದು ಫೆಸಿಲಿಟೀಸ್ ಅನ್ನ ಇಲ್ಲಿ ಒಂದು ಮಾಡಿಕೊಟ್ಟಿದ್ದಾರೆ. ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಡಿವಿಷನ್ ಅಲ್ಲಿ ಸೆಲೆಕ್ಷನ್ ಆಗಲ್ಲ, ಬೇರೆ ಒಂದು ಡಿವಿಷನ್ ಗೆ ದೂರವಾಗಿರುವಂತಹ ಒಂದು ಡಿವಿಷನ್ ಗೆ ಅಪ್ಲೈ ಅನ್ನ ಮಾಡಿ ಸೆಲೆಕ್ಷನ್ಸ್ ಪಡ್ಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಏನು ಆಫ್ಟರ್ ಅವರ ಒಂದು ಸೆಲೆಕ್ಷನ್ ಆದ ನಂತರ ನಮ್ಮ ಒಂದು ಸ್ವಂತ ಒಂದು ಏರಿಯಾದಲ್ಲಿ ನಾವು ಟ್ರಾನ್ಸ್ಫರ್ ಅನ್ನ ಪಡ್ಕೋಬೇಕು ಅಂತ ಒಂದು ಯಾರೆಲ್ಲ ಒಂದು ಕಾಯ್ತಾ ಇದ್ರಿ ಅವ್ರಿಗೆ ಏನ್ ಮಾಡಿದ್ದಾರೆ ಅಂದ್ರೆ ಪ್ರತಿ ಒಂದು ವರ್ಷದಲ್ಲಿ ತಾವು 6 ತಿಂಗಳಿಗೆ ಒಂದು ಸಲ ತಾವು ಟ್ರಾನ್ಸ್ಫರ್ ಅನ್ನ ತಾವು ಫೆಸಿಲಿಟೀಸ್ ಅನ್ನ ಪಡ್ಕೊಂಡು ಈ ಒಂದು ಜಾಬ್ ಅನ್ನ ತಾವು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನವೆಂಬರ್ ಡಿಸೆಂಬರ್ 2024ರಲ್ಲಿ ಸುಮಾರು 22,000 ಒಂದು ಎಂಪ್ಲಾಯೀಸ್ ನಮ್ಮ ಒಂದು ಭಾರತದಿಂದ ಈ ಒಂದು ಟ್ರಾನ್ಸ್ಫರ್ ಗೆ ಒಂದು ಅಪ್ಲೈ ಮಾಡಿದ್ರಿ. ಅವರು ಜಸ್ಟ್ ಒಂದು 9,000 ಒಂದು ಎಂಪ್ಲಾಯೀಸ್ ಮಾತ್ರ ಇಲ್ಲಿ ಒಂದು ರಿಕ್ವೆಸ್ಟ್ ಅನ್ನ ಇಲ್ಲಿ ಒಂದು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಓಕೆನಾ, ಇಷ್ಟರ ಒಂದು ಒಳಗಡೆ ಈ ಒಂದು ಹೊಸದಾಗಿರುವಂತಹ ಒಂದು ರೋಲ್ಔಟ್ IT 2.0 ಸೊಲ್ಯೂಷನ್ ನ ಇಲ್ಲಿ ಒಂದು ಪ್ರೊಸೆಸ್ ಅನ್ನ ಸ್ಟಾರ್ಟ್ ಅನ್ನ ಮಾಡಿದ್ದಾರೆ. ಸದ್ಯಕ್ಕೆ ಈ ಒಂದು 2024ರಲ್ಲಿ ರಿಕ್ವೆಸ್ಟ್ ಅನ್ನ ಮಾಡಿರುವಂತಹ ಒಂದು ಎಂಪ್ಲಾಯೀಸ್ ಇಲ್ಲಿ ಕೂಡ ಒಂದು ಸ್ಟಾಪ್ ಅನ್ನ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಮಾತಾಡಕ್ ಹೋದ್ರೆ ಈ ಒಂದು ಪ್ರೋಸೆಸ್ ಇಂದ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ನೋಟಿಫಿಕೇಶನ್ ಇಲ್ಲಿ ಒಂದು ಡಿಲೇ ಅನ್ನ ಮಾಡಿಬಿಟ್ಟಿದ್ದಾರೆ. ಒಂದು ಟ್ರಾನ್ಸ್ಫರ್ ಗೆ ಅಪ್ಲೈ ಮಾಡಿರುವಂತಹ ಒಂದು ಎಂಪ್ಲಾಯೀಸ್ ನ ಒಂದು ಅಪ್ಲಿಕೇಶನ್ ಕೂಡ ಇಲ್ಲಿ ಸದ್ಯಕ್ಕೆ ಇಲ್ಲಿ ಒಂದು ಸ್ಟಾಪ್ ಅನ್ನೋದು ಇಲ್ಲಿ ಒಂದು ಮಾಡಿಬಿಟ್ಟಿದ್ದಾರೆ. ಓಕೆನಾ, ಇಲ್ಲಿ GDS ಪ್ರಮೋಷನ್ಸ್ ನಲ್ಲಿ ಕೂಡ ಇಲ್ಲಿ ಒಂದು ಅಪ್ಡೇಟ್ ಏನಂದ್ರೆ ಪ್ರಮೋಷನ್ ಪಡಿಬೇಕು GDS ಇಂದ MTS ಗೆ ಅಂದ್ರೆ ಎರಡು ವರ್ಷ ಒಂದು ರೆಗ್ಯುಲರ್ ಆಗಿ ಇಲ್ಲಿ ಒಂದು ಸರ್ವಿಸ್ ಅನ್ನ ಕೊಡಬೇಕಾಗಿರುತ್ತೆ. ಒಂದು BPM ನ ಒಂದು ಪೋಸ್ಟ್ ಅಲ್ಲಿ ಈಗ 2 ವರ್ಷದಿಂದ ಸುಮಾರು 3 ವರ್ಷ ಅನ್ನೋದು ಇಲ್ಲಿ ಒಂದು ವರ್ಷ ಜಾಸ್ತಿ ಅನ್ನೋದು ಇಲ್ಲಿ ಒಂದು ಮಾಡಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, GDS ಟು ಪೋಸ್ಟ್ ಮ್ಯಾನ್ ನ ಒಂದು ಪ್ರಮೋಷನ್ ತಗೋಬೇಕು ಅಂದ್ರೆ 4 ವರ್ಷ ಒಂದು ರೆಗ್ಯುಲರ್ ಆಗಿ ತಾವು ಸರ್ವಿಸ್ ಅನ್ನ ಕೊಡಬೇಕಾಗಿತ್ತು ಒಂದು GDS ನಲ್ಲಿ. ಬಟ್ ಇಲ್ಲಿ ಕೂಡ 4 ವರ್ಷದಿಂದ 5 ವರ್ಷಕ್ಕೆ ಇಲ್ಲಿ ಒಂದು ಪ್ರಮೋಷನ್ ನ ಒಂದು ಫೆಸಿಲಿಟಿಯನ್ನ ಮಾಡ್ಕೊಡ್ತೀವಿ ಅಂತ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಇಲ್ಲಿ ಒಂದು ಅಫಿಷಿಯಲ್ ಆಗಿ ಅಪ್ಡೇಟ್ ಅನ್ನ ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿಲ್ಲ, ಬಟ್ ಕೆಲವೊಂದು ಇನ್ಫಾರ್ಮೇಶನ್ ಗೊತ್ತಾಗಿ ನಮ್ಗೆ ಈ ಒಂದು ಅಪ್ಡೇಟ್ ಅನ್ನ ಇಲ್ಲಿ ಒಂದು ಶೇರ್ ಅನ್ನ ಮಾಡ್ತಾ ಇದೀನಿ. ಈಗ ಒಂದು ಕೊನೆದಾಗಿ ಮಾತಾಡಕ್ ಹೋದ್ರೆ ಈ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ನ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ ಅಂದ್ರೆ ಸ್ನೇಹಿತರೆ ನೋಡಿ, ಈ ಒಂದು ಪ್ರೋಸೆಸ್ ನ ಒಂದು ಟ್ರೈನಿಂಗ್ ಏನಿದೆ ಅಂದ್ರೆ ಆದಷ್ಟು ಒಂದು ಕಂಪ್ಲೀಟ್ ಅನ್ನ ಮಾಡಿಬಿಟ್ರೆ ಒಂದು ಜೂನ್ ತಿಂಗಳಲ್ಲೇ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿಬಿಡ್ತಾರೆ. ಇದರಲ್ಲಿ ಒಂದು ಎರಡನೇ ಮಾತಿಲ್ಲ. ಸಪೋಸ್ ಏನಾದ್ರೂ ಒಂದು ಜೂನ್ ತಿಂಗಳ ಪೂರ್ತಿ ಏನಾದ್ರೂ ಒಂದು ಟ್ರೈನಿಂಗ್ ಪೀರಿಯಡ್ ಆಗಿ ಇವರು ಕಂಡಕ್ಟ್ ಅನ್ನ ಮಾಡಿದ್ರೆ ಜುಲೈ ತಿಂಗಳಲ್ಲಿ ಅಂತೂ 100% ಈ ಒಂದು ನೋಟಿಫಿಕೇಶನ್ ಅನ್ನ ಒಂದು ರಿಲೀಸ್ ಅನ್ನ ಮಾಡಿಬಿಡ್ತಾರೆ ಡಿಪಾರ್ಟ್ಮೆಂಟ್ ಕಡೆಗೆ. ಓಕೆನಾ, ನೋಟಿಫಿಕೇಶನ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಈ ಒಂದು ಜುಲೈ ತಿಂಗಳಲ್ಲಿ ಒಂದು ರಿಲೀಸ್ ಅನ್ನ ಮಾಡಿಬಿಡ್ತಾರೆ. ಎಷ್ಟು ಒಂದು ಹುದ್ದೆಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡ್ತಾರೆ.
ಓಕೆ, ಇಲ್ಲಿ ಟೋಟಲ್ ಆಗಿ ಒಂದು ಹುದ್ದೆಗಳ ಬಗ್ಗೆ ಮಾತಾಡಕ್ ಹೋದ್ರೆ ನೋಡಿ, ಈ ಒಂದು ಟ್ರಾನ್ಸ್ಫರ್ ನ ಒಂದು ಫೆಸಿಲಿಟಿ ಏನು 22,000 ಒಂದು ಕ್ಯಾಂಡಿಡೇಟ್ಗಳು ಒಂದು ಅಪ್ಲೈನ ಮಾಡಿದ್ದಾರೆ. ಅವರ ಎಲ್ಲಾ ಒಂದು ಟ್ರಾನ್ಸ್ಫರ್ ಆಗ್ಬಿಟ್ರೆ ಏನು ಇಂತಿಷ್ಟು ಅಂತ ಒಂದು ವೇಕೆನ್ಸಿಗಳು ಖಾಲಿ ಆಗಿದ್ದಾವೆ ಅಂತ ನಾವು ಹೇಳ್ಬೋದು. ಓಕೆ, ನಾವು ಒಂದು ಕಡೆಯಿಂದ ಬೇರೆ ಕಡೆಗೆ ಒಂದು ಟ್ರಾನ್ಸ್ಫರ್ ಆಗ್ತಿದ್ದಾರೆ ಅಂದ್ರೆ ಆ ಒಂದು ಡಿವಿಷನ್ ಅಲ್ಲಿ ಆ ಒಂದು ಪೋಸ್ಟ್ ಆಫೀಸ್ ನಲ್ಲಿ ಎಂಪ್ಲಾಯಿ ಖಾಲಿ ಆಗ್ತಿದೆ. ಸೊ ಆ ಒಂದು ಜಾಗದಲ್ಲಿ ಬೇರೆಯವರನ್ನ ಏನೋ ಒಂದು ನೇಮಕ ಮಾಡಬೇಕು. ಸೊ ಅಂತಹ ಒಂದು ಸಂದರ್ಭದಲ್ಲಿ ಆ ಡಿವಿಷನ್ ಅಲ್ಲಿ ಏನೋ ಒಂದು ಕ್ಯಾಂಡಿಡೇಟ್ಸ್ ಗಳ ಅಥವಾ ಒಂದು ಎಂಪ್ಲಾಯೀಸ್ ಗಳು ಖಾಲಿ ಆಗುತ್ತೆ. ಓಕೆ, ಟೋಟಲ್ ಆಗಿ ಒಂದು ಒಟ್ಟಾರೆ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು ಟೋಟಲ್ ನಂಬರ್ ಆಫ್ ಪೋಸ್ಟ್ ಗಳ ಬಗ್ಗೆ ಮಾತಾಡಕ್ ಹೋದ್ರೆ ಒಂದು 30,000 ರಿಂದ 35,000 ಒಂದು ಒಳಗಡೆ ಏನು ಈ ಒಂದು ಸೆಕೆಂಡ್ ನೋಟಿಫಿಕೇಶನ್ ಅಲ್ಲಿ ಒಂದು ವೇಕೆನ್ಸಿಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡುವಂತಹ ಒಂದು ಚಾನ್ಸಸ್ ಇದೆ. ಆಲ್ರೆಡಿ ಜನವರಿ ತಿಂಗಳಲ್ಲಿ ರಿಲೀಸ್ ಮಾಡಿರುವಂತಹ ಒಂದು ವೇಕೆನ್ಸಿಯ ಒಂದು 4th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಕೂಡ ಆದಷ್ಟು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿಬಿಡ್ತಾರೆ. ಓಕೆನಾ, ಇದರ ಬಗ್ಗೆ ತಾವು ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ಒಂದು ವೇಕೆನ್ಸಿಗಳಿಗೋಸ್ಕರ ಒಂದು ವೈಟ್ ಅನ್ನ ಮಾಡ್ತಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಆದಷ್ಟು ತಮ್ಮ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ರೆಡಿಯನ್ನ ಮಾಡಿಕೊಂಡು ತಾವು ಆದಷ್ಟು ತಾವು ಅಪ್ಲೈನ ಮಾಡಕ್ಕೆ ತಾವು ರೆಡಿ ಆಗಿರಿ. ಸ್ನೇಹಿತರೆ, ಇವತ್ತಿನ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ಇಲ್ಲಿ ಒಂದು ಶೇರ್ ಅನ್ನ ಮಾಡಿಬಿಟ್ಟಿದ್ದೀನಿ. ಖಂಡಿತವಾಗಿ ತಮಗೂ ಇಂತಹ ಒಂದು ಅಪ್ಡೇಟ್ ಗಳು ತಮಗೆ ಯೂಸ್ಫುಲ್ ಆದ್ರೆ ಮಾತ್ರ ತಾವು ಖಂಡಿತವಾಗಿ ಒಂದು ಲೈಕ್ ಅನ್ನ ಮಾಡಬೇಡಿ. ಓಕೆನಾ, ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಈ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಜಾಬ್ ಅಪ್ಡೇಟ್ಸ್ ನ ತಾವು ಆದಷ್ಟು ತಾವು ಶೇರ್ ಅನ್ನ ಮಾಡಿಕೊಂಡು ಚಾನೆಲ್ ನ ಸಬ್ಸ್ಕ್ರೈಬ್ ಅನ್ನ ಮಾಡೋದನ್ನ ತಾವು ಮರಿಬೇಡಿ. ಸೊ ಮುಂದಿನ ಮತ್ತೊಂದು ಜಾಬ್ ಅಪ್ಡೇಟ್ ನಲ್ಲಿ ಸಿಗ್ತೀನಿ.